ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ವೇತಾ. ಅಸಂಭವವಾದದ್ದನ್ನ ಸಾಧಿಸಿ ತೋರಿಸಿದ ಹಠವಾದಿ ಈ ಯುಗ ಪುರುಷ. ಯುದ್ಧಕಾಂಡದಲ್ಲಿ ಶಾಂತಿ ಕ್ರಾಂತಿ ಸಾರಿದ ಸಿಪಾಯಿ. ಪ್ರೇಮಲೋಕದಿಂದ ಬಂದ ರಣಧೀರ. ಪ್ರೀತ್ಸೋ ತಪ್ಪ ಅಂತ ಕೇಳಿ ಪ್ರೀತ್ಸೋ ತಪ್ಪೇನಿಲ್ಲ ಅಂತ ಪರ್ಮಿಷನ್ ಕೊಟ್ಟು ಮಾಂಗಲ್ಯಂ ತಂತುನಾನೇನ ಹೇಳಿದ ಗಡಿಬಿಡಿ ಗಂಡ ಈ ಮನೆ ದೇವ್ರು. ಶ್ರೀರಾಮಚಂದ್ರನಾದ್ರೂ ಪಾಂಡುರಂಗ ವಿಠಲ ಎನ್ನುತ್ತಲೇ ನಾರಿಯರ ಸೀರೆ ಕದ್ದ ರವಿಮಾಮ. ಓ ನನ್ನಲ್ಲೇ ಒಂದಾಗೋಣ ಬಾ ಎಂದ ಪೋಲಿ ಹುಡುಗ. ನೋಡೋಕೆ ರಸಿಕ, ಗುಣದಲ್ಲಿ ಚಿನ್ನ, ಬುದ್ಧಿಯಲ್ಲಿ ಜಾಣ. ಎಸ್, ಪ್ರೇಮಿಗಳ ಸವಾಲ್ ಎದುರಿಸಿ ಪ್ರೇಮಕ್ಕೆ ಸೈ ಎಂದ ಚೆಲುವ. ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಕನಸುಗಾರನಾದ. ಎಸ್, ನಾನು ಹೇಳ್ತಾ ಇರೋ ಬಗ್ಗೆ ಕನಸುಗಾರ. ಕನ್ನಡ ಚಿತ್ರರಂಗದ ಕನಸುಗಾರ, ಕಲಾವಿದ, ಹಠವಾದಿ ರವಿಚಂದ್ರನ್ ನಮ್ಮ ಜೊತೆ ಇದ್ದಾರೆ. ಕನ್ನಡ ಚಿತ್ರರಂಗದ ನಟ, ನಿರ್ದೇಶಕ, ನಿರ್ಮಾಪಕ, ಸಂಗೀತಗಾರ, ಜೊತೆಗೆ ಗೀತ ರಚನೆಕಾರ. ಅಬ್ಬಬ್ಬಾ, ಒಂದೇ ಮಾತಲ್ಲಿ ಹೇಳೋದಾದ್ರೆ ಕನ್ನಡ ಚಿತ್ರರಂಗದ ಆಲ್ರೌಂಡರ್, ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಮ್ಮ ಜೊತೆ ಇವತ್ತು ಇದ್ದಾರೆ. ಸೊ ರವಿಚಂದ್ರನ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ನಿಮ್ಮ ಸುತ್ತ ಯಾವಾಗಲೂ ಹೀರೋಯಿನ್ಗಳಿರ್ತಾರೆ. ಇವತ್ತು ನಾವೆಲ್ಲ ಆ್ಯಂಕರ್ಗಳು ಬಂದು ಕೂತಿದ್ದೀವಿ. ಸೊ ಎಲ್ಲರೂ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನಾನು ಭಾವನಾ. ನಾನು ಸೌಮ್ಯ. ನಾನು ಸರಸ್ವತಿ. ನಾನು ಶ್ವೇತಾ. ನಾನು ಪ್ರತಿಮಾ. ಸೊ ರವಿಚಂದ್ರನ್ ಅವರಿಗೆ ಸಾಕಷ್ಟು ಪ್ರಶ್ನೆಗಳ ಸುರಿಮಳೆಯೇ ಸುರಿಸೋದಿದೆ. ಆದರೆ ಪ್ರಶ್ನೆಗಳ ಸುರಿಮಳೆ ಸುರಿಸೋದಕ್ಕೂ ಮೊದಲು ಅವರನ್ನ ಚೆನ್ನಾಗಿ ಸ್ವಾಗತ ಮಾಡಬೇಕು. ರವಿಚಂದ್ರನ್ ಅಂದರೆ ಹೂವನ್ನು ಎಷ್ಟು ಸುಂದರವಾಗಿ ತೋರಿಸಿದ್ದಾರೆ. ಹೂವಿನ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿದವರು ರವಿಚಂದ್ರನ್. ಯಾರೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಹೂವನ್ನು ಅಷ್ಟು ಸುಂದರವಾಗಿ ತೋರಿಸಿರಲಿಲ್ಲ ಅನ್ಸುತ್ತೆ. ಸೊ ಅವರಿಗೆ ಬೊಕೆ ಕೊಟ್ಟು ಇವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸೊ ವೆಲ್ಕಮ್ ಟು ದ ಶೋ ರವಿಚಂದ್ರನ್ ಅವರೇ. ಸೊ ಮೊದಲನೇದಾಗಿ ರವಿಚಂದ್ರನ್ ಅವರು ಇಷ್ಟು ದೊಡ್ಡ ಪಯಣದಲ್ಲಿ, ಜೀವನದ ಪಯಣದಲ್ಲಿ ಕ್ರೇಜಿ ಸ್ಟಾರ್ ಅಂತ ಅಭಿಮಾನಿಗಳು ಕರೆದಾಗ ಏನನ್ಸುತ್ತೆ? ಸ್ಟ್ರೈಟಾಗಿ ಹುಚ್ಚ ಅಂತ ಹೇಳೋ ಬದಲು ನಿಂಗೆ ಹೇಳ್ತಾರೆ ಅನ್ನೋದು ಬೇರೆ ಅದು ಹೇಗೆ ಬಂತು ಹೆಸರು ಅನ್ನೋದು ಕೂಡ ಗೊತ್ತಿಲ್ಲ ನನಗೆ. ಅದು ಹೇಗೆ ಯಾವ ಥರ ಸೃಷ್ಟಿ ಆಯಿತು ಅನ್ನೋದು ಕೂಡ ಗೊತ್ತಿಲ್ಲ. ಅದು ಹೇಗೋ ಕ್ರೇಜಿ ಸ್ಟಾರ್ ಅಂತ ಬಂದು ಅದು ಅಳವಡಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗಿ ನಾನು ಹಂಗೆ ಆಗ್ಬಿಟ್ಟಿದ್ದೀನಿ ಅಷ್ಟೇ. ಇವಾಗ ಅಲ್ಲ, ತೀರಾ ಯಾವ ಫಿಲಮಿಂದ ನಿಮ್ಮನ್ನ ಕ್ರೇಜಿ ಸ್ಟಾರ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು? ನನಗೆ ಐಡಿಯಾನೇ ಇಲ್ಲ. ಅದು ಐ ಥಿಂಕ್ ಎಲ್ಲೋ ಪ್ರೇಮ್ ಲೋಕ ರಣದಿರೋ ಟೈಮಲ್ಲೇ ಸ್ಟಾರ್ಟ್ ಆಗಿದೆ ಅದು. ಬಟ್ ಯಾವಾಗ ಬಳಸೋಕ್ಕೆ ಸ್ಟಾರ್ಟ್ ಮಾಡೋದಂತ ಇವತ್ತಿಗೂ ಗೊತ್ತಿಲ್ಲ ನನಗೆ. ಅದು ಯಾರು ನಮ್ಮ ಫಾದರ್ ಇಟ್ಟರ ಯಾರು ಇಟ್ಟರು ಅನ್ನೋದು ಕೂಡ ಗೊತ್ತಿಲ್ಲ. ಮೊನ್ನೆ ಯಾರೋ ಅದು ಕ್ರೇಜಿ ಸ್ಟಾರ್ ಬೇಡ ಸರ್ ನಿಮಗೆ, ಅದು ಇಟ್ಟಷ್ಟು ನಿಮ್ಗೆ ತೊಂದರೆನೇ ಜಾಸ್ತಿ ಅಂತ ಹೇಳ್ಬಿಟ್ಟು ಓಕೆ, ಕ್ರೇಜಿ ಸ್ಟಾರ್ ಚಿತ್ರ ಅಂದರೆ ಎಲ್ರಿಗೂ ಒಂದು ರೀತಿ ಕುತೂಹಲ, ಏನೋ ಕ್ರೇಜಿಯೆಸ್ಟ್ ಥಿಂಗ್ ಇರುತ್ತೆ ಅಂತ. ಆದರೆ ನಿಮ್ಮ ಮಟ್ಟಕ್ಕೆ ನೀವು ಮಾಡೋ ಸಿನಿಮಾದಲ್ಲಿ ಕ್ರೇಜಿ ಸ್ಟಾರ್ ಮಾಡುವಂತಹ ಕ್ರೇಜಿಯೆಸ್ಟ್ ಥಿಂಗ್ ಯಾವುದು? ಅಲ್ಲ, ಫಸ್ಟ್ ಸಿನಿಮಾ ಹೆಸರಿಡೋದೇ ನಾನು ಸಿಂಪಲಾಗಿ ಒಂದು ಹೆಸರಿಡಬೇಕು ಅಂತ ಫಸ್ಟ್ ಯೋಚನೆ ಮಾಡ್ತೀನಿ. ಎಲ್ಲರೂ ತಲುಪಬೇಕು ಫಸ್ಟ್ ಅನ್ನೋದು. ಸಿನಿಮಾ ಮಾಡಬೇಕಾದ್ರೆ ಇಮ್ಯಾಜಿನೇಷನ್ ಅನ್ನೋದು ಫಸ್ಟು. ನನಗೆ ಈ ನಾರ್ಮಲ್ಲು ಫಾರ್ಮ್ಯಾಲಿಟಿ ಸಿನಿಮಾ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಈ ಸಿನಿಮಾ ಅಂದರೆ ಈಗ ರೆಗ್ಯುಲರಾಗಿ ಹೀಗೆ ನಡೆಯುತ್ತೆ ಅನ್ನೋದಾದರೆ ಅದನ್ನು ಇಮ್ಯಾಜಿನೇಟಿವ್ ಫ್ಯಾಸಿನೇಟಿಂಗ್ ಆಗಿ ತೆಗಿಬೇಕು ಅನ್ನೋದು ಫಸ್ಟು ನನ್ನ ರೂಪ. ಅದು ನಾನು ಕೊಡೋದು. ಆ್ಯಸ್ ಇಟ್ ಈಸ್ ನಡೆಯೋದನ್ನು ಸಿನಿಮಾ ಯಾಕೆ ಮಾಡ್ಬೇಕು? ಸೀರಿಯಲ್ ಮಾಡ್ತಾಯಿದ್ದಾರೆ ಇವಾಗ ಅನ್ಸುತ್ತೆ. ಸಿನಿಮಾ ಮಾಡ್ಬೇಕಾದ್ರೆ ಅದಕ್ಕೊಂದು ಬಣ್ಣ ಕಟ್ಟಬೇಕು, ಅದಕ್ಕೊಂದು ರೂಪ ಕೊಡಬೇಕು, ಅದಕ್ಕೆ ಒಂದು ಹೊಸ ಡೆಫಿನೇಷನ್ಸು, ಡೈಮೆನ್ಷನ್ಸ್ ಎಲ್ಲ ಕೊಡಬೇಕು ಅನ್ನೋದು ನನ್ನ ಆಸೆ. ಸೊ ಯಾವುದೇ ಸೀನ್ನ ಕೂಡ ನಾನು ಯೋಚನೆ ಮಾಡಬೇಕಾದ್ರೆ ಪ್ರತಿಯೊಂದು ಸೀನು ಡೈಲಾಗ್ ಸಮೇತ ಶುರು ಯಾಕೆ ಶುರು ಮಾಡಬೇಕಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಕ್ರೇಜಿ ಸ್ಟಾರ್ಗೆ ಸಿನಿಮಾದ ಬಗ್ಗೆ ಕ್ರೇಜ್ ಬಂದಿದ್ದು ಹೇಗೆ? ಬ್ಲಡ್ಡಲ್ಲೇ ಇದೆ ಇದು. ಸಡನ್ ಎಂಟ್ರಿನೇ ಅದು. ನಥಿಂಗ್ ಸೋ ಫಾರ್ ಇವತ್ತರೆಗೂ ಬಂದಿರೋದ್ರಲ್ಲಿ ನಥಿಂಗ್ ಈಸ್ ಪ್ರಿಪೇರ್ಡ್ ಅವ್ರು ನಾಳೆ ಹೀಗೆ ಮಾಡ್ತೀನಿ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಎವ್ರಿ ಡೇ ಹಸ್ ಬೀನ್ ಎ ಸಸ್ಪೆನ್ಸ್, ಎ ಥ್ರಿಲ್ ಇನ್ ಮೈ ಲೈಫ್ ಆ್ಯಂಡ್ ಐ ಆಮ್ ಎಂಜಾಯಿಂಗ್ ಇಟ್ ಅಷ್ಟೇ. ಓಕೆ, ಸಡನ್ ಎಂಟ್ರಿ ಅಂತ ಹೇಳಿದ್ರಿ. ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಮೇಕಪ್ ಹಾಕೊಂಡು ನಿಂತು ಹೇಳಿದ ಡೈಲಾಗ್ ಯಾವುದು ನೀವು? ಫಸ್ಟ್ ಹೇಳಿದ್ದು ಇದು ಫಸ್ಟ್ ಫಿಲಿಮ್ ಕದಿಮ ಕಳ್ಳರು, ಅದರಲ್ಲಿ ಹೇಳಿದ್ದು ಫಸ್ಟ್ ಡೈಲಾಗ್ ಸಕ್ಸಸ್. ಅದೇ ಫಸ್ಟ್ ಡೈಲಾಗ್. ಹಾಂ, ಬರ್ತಾ ಇದೆ, ಜೊತೆಲಿದೆ ಅದು. ಅವಾಗ ಸ್ವಲ್ಪ ಆಟನೂ ಆಡಿಸ್ತಾ ಇದೆ. ಅದು ತೊಂದರೆ ಇಲ್ಲ. ನಾನು ಸಕ್ಸಸ್ ಕೊಡ್ತೀನಿ ಅನ್ನೋದೇ ಇಲ್ಲ. ಅದು ನನಗೆ ಫಸ್ಟ್ ನಾನು ಅಂದ್ಕೊಂಡಂಗೆ ಸಿನಿಮಾ ಮಾಡಿದೆ ಅನ್ನೋದು ಫಸ್ಟ್ ಸಂತೋಷ ಸಿಗ್ಬೇಕು ನನಗೆ. ಸಕ್ಸಸ್ ಬರುತ್ತೆ ಅದು. ಬಟ್ ಕೊಟ್ಟರೆ ಒಂದು ಸಕ್ಸಸ್, ಪ್ರೇಮ್ ಲೋಕ ಸಕ್ಸಸ್ 25 ವರ್ಷ ನಮ್ಮನ್ನು ಇನ್ನೂ ಕರ್ಕೊಂಡು ಹೋಗ್ತಾ ಇದೆ. ಇವತ್ತಿಗೂ ಜನ ಎಲ್ಲಿ ನೋಡೋರು ಗುರ್ಸೋದೇ ಪ್ರೇಮ್ ಲೋಕ ರವಿಚಂದ್ರನ್ ಅಂತ. ಸೊ ಅದರಿಂದ ಅದೇನು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಜನ ಎಷ್ಟು ಮಟ್ಟಿಗೆ ಗುರ್ತಿಸ್ಕೋತಾರೆ ನಮ್ಮನ್ನು ಅನ್ನೋದಕ್ಕೆ ಇದೆ ಅದು. ಬಟ್ ಈಗ ಅದನ್ನು ಕಾಪಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಕಷ್ಟವಾದ ವಿಷಯ. ಬಟ್ ಇದಕ್ಕೂ ಮುಂಚೆ ಆ್ಯಕ್ಟ್ ಮಾಡಿದ್ದು ಚಿಕ್ಕ ವಯಸ್ಸಿದ್ದಾಗ. ಅದ್ರಲ್ಲಿ ಫಸ್ಟ್ ಡೈಲಾಗ್ ಹೇಳಿರೋದು ಅಪ್ಪ ಅಂತ ರಾಜ್ಕುಮಾರ್ಗೆ ಹೇಳಿರೋದು ನಾನು. ಓಕೆ ಸರ್, ಹಾಗಿದ್ರೆ ಈಗ ಸಾಕಷ್ಟು ಜನ ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡಬೇಕಾದ್ರೆ ಸಾಕಷ್ಟು ಆಸೆಗಳನ್ನ ಇಟ್ಕೊಂಡು ಬರ್ತಾರೆ, ಇದು ನನ್ನ ಡ್ರೀಮ್ ಆಗಿರಬೇಕು ಅಂತ. ಸೊ ನೀವೀಗಾಗಲೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀರಾ, ಹಾಗೆ ಒಳ್ಳೆ ಹೀರೋ ಕೂಡ ಆಗಿದ್ದೀರಾ. ಆದರೆ ಫಸ್ಟ್ ಟೈಮು ನೀವು ಇಂಡಸ್ಟ್ರಿಗೆ ಎಂಟ್ರಿ ಕೊಡಬೇಕಾದ್ರೆ ನಿಮ್ಮ ಡ್ರೀಮ್ ಏನಾಗಿತ್ತು? ನಾನು ಫಸ್ಟ್ ಸಿನಿಮಾ ಮಾಡಿದ್ದೆ ಪ್ರೇಮ್ ಲೋಕ. ನಾನು ಅದಕ್ಕೆ ಮುಂಚೆ ಸ್ಟೋರಿ ಡಿಸ್ಕಷನ್ನು, ನಮ್ಮ ಫಾದರ್ ಮಾಡ್ತಿರೋ ಸಿನಿಮಾಗಳ ಜೊತೆಲಿ ಇರ್ತಿದ್ದೆ. ಪ್ರತಿಯೊಂದು ಥಿಯೇಟ್ರಿಗೂ ನಾನು ಕಲೆಕ್ಷನ್ಸು ಸಮೇತ ನೋಡೋಕ್ಕೆ ಹೋಗ್ತಿದ್ದೆ ನಾನು ಥಿಯೇಟ್ರಿಗೆ.
ನಾಣಿನ ಮರೆಯಲಿರೋ ಸಿನಿಮಾಲೆ ಒಂದು ನವರಂಗ್ ಥಿಯೇಟ್ರಲ್ಲಿ ನಾನೇ 10 ರೂಪಾಯಿ ನನ್ನ ಸಿನಿಮಾನೇ ಅದು. ಬಟ್ ಆದರೂ ಅಲ್ಲಿ ಅವತ್ತು ಥಿಯೇಟ್ರ್ ಅವರೇ ಮ್ಯಾನೇಜರ್ ನಮ್ಮಗಳಿಗೆ 10 ರೂಪಾಯಿ ಬ್ಲಾಕಿಗೂ ಮಾರೋರು. ಸೊ ನಾನು ತೊಗೊಂಡು ಸಿನಿಮಾ ಥಿಯೇಟ್ರಲ್ಲಿ ಜನಗಳ ರಿಯಾಕ್ಷನ್ಸ್ ಅಲ್ಲಿಂದ ನೋಡ್ಕೊಂಬಂದವನು. ಬಟ್ ಸಿನಿಮಾ ಮಾಡೋ ಆಸೆದಲ್ಲಿ ನೋಡಿದ್ದಲ್ಲ ಅದು. ನಮ್ಮ ಸಿನಿಮಾ ಅಂತ ಓದೋನು ಒಳಗೆ ನಾನು. ಬಟ್ ಗೊತ್ತಿಲ್ಲ ಅದು ನನಗೆ ಅಬ್ಸರ್ವೇಷನ್ನು ಅದೇನೋ ಗೊತ್ತಿಲ್ಲ. ಸಡನ್ನಾಗಿ ಒಂದು ದಿವಸ ಯಾರೋ ಹೇಳಿದ ಒಂದು ಮಾತಿಗೆ ನಾನೇ ಎಂಟ್ರಾದೆ ಸಿನಿಮಾಗೆ ಅಷ್ಟೇ. ಎಂಟ್ರಾದಾಗ ಕೂಡ ಬ್ಲೈಂಡ್ ಎಂಟ್ರಿನೇ. ಬಟ್ ಕಣ್ಣು ಇದೀಗಿರಬೇಕು ಅಂದರೆ ಅದು ಈಗಿರಬೇಕು ಅಷ್ಟೇ. ಫಸ್ಟಿಂದ ಹಠ ಒಂದಂತೂ ಇತ್ತು, ಈಗ ಮಾಡಬೇಕಂದ್ರೆ ಈಗಿರಬೇಕು. ನಾನು ಅಂದ್ಕೊಂಡಂಗೆ ಸಿನಿಮಾ ತೆಗಿಬೇಕು. ಸೊ ವೆರಿ ಫಸ್ಟ್ ಶಾರ್ಟ್ ಪ್ರೇಮ್ ಲೋಕದಲ್ಲಿ ಇವತ್ತು ಪಾಪ ನಮ್ಮ ಕ್ಯಾಮ್ರಾಮನ್ ಮಧುಸೂದನ್ ಅವರಿಲ್ಲ. ಅದರಲ್ಲಿ ಒಂದು ಟ್ರಾಲಿ ಶಾಟ್ ಇಟ್ಬಿಟ್ಟು ಹೋಗಿದ್ದೆ ನಾನು. ರೈಲಿಂಗ್ಸ್ ಮಧ್ಯೆ ಒಂದು ಟ್ರಾಲಿ ಶಾಟ್ ತೆಗಿಬೇಕು ಸರ್, ಅಲ್ಲಿಂದ ಕ್ಯಾರೆಕ್ಟರ್ ನಡ್ಕೊಂಬರ್ತಾರೆ, ನೀವು ಟ್ರಾಲಿ ಇಡಿ ಅಂತ. ನಾನು ಹೋಗಿ ಮೇಕಪ್ ಹಾಕೊಂಬರ್ಸಲ್ಲ ಅವ್ರು ಕ್ರೇನ್ ಹಾಕಿ ಇಟ್ಬಿಟ್ಟಿದ್ರು. ಸೊ ನಾನು ಟ್ರಾಲಿ ಹೇಳಿದೆ, ನೀವು ಕ್ರೇನ್ ಹಾಕಿದ್ದೀರಾ? ಇಲ್ಲ ಟ್ರಾಲಿ ಎಲ್ಲ ಕ್ರೇನ್ ಚೆನ್ನಾಗಿರುತ್ತೆ ಅಂದರು. ನನಗೆ ಟ್ರಾಲಿ ಬೇಕು ಸರ್, ಟ್ರಾಲಿ ಇಡಿ ಅಷ್ಟೇ. ಟ್ರಾಲಿಯಲ್ಲಿ ಚೆನ್ನಾಗಿಲ್ಲ ಅಂತ ಯಾರು ಹೇಳಿದ್ರು ಅಂತ. ಸೊ ಅವ್ರಿಗೆ ಸಿಟ್ಟು ಬಂದುಬಿಡ್ತು ಅವ್ರಿಗೆ, ಯಾವ ಸೀನಿಯರ್ ಅವರು ಅವಾಗ. ಸರಿ ಅವರು ಅಲ್ಲಿ ಇಟ್ಟ ತಕ್ಷಣ ಲೆನ್ಸ್ ಏನು ಇರೋದು 4 ಲೆನ್ಸು. ನಾನು 50 ಹಾಕಿ ಸರ್ ಅಂದೆ. 50 ಹೇಗೆ ಕಾಣಿಸುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ನನಗೆ. 50 ಹಾಕಿ ಸರ್ ಅಂದೆ. ಅದರಲ್ಲಿ ಹೋಗಿ ನೋಡೋದು, ಸರಿ ಒಂದು ಸರಿ 40 ಹಾಕಿ ತೋರಿಸಿ ನೋಡೋಣ ಅನ್ನೋದು. ಸರಿ 50 ಅಷ್ಟೇ. ಸೊ ಈ ಥರ ಒಬ್ರಿಗೊಬ್ಬರು ಈ ಥರ ವ್ಯಂಗ್ಯ ಮಾಡೋದು ಇಲ್ಲ ತಮಾಷೆ ಮಾಡೋದು ಇವ್ನಿಗೇನು ಗೊತ್ತು ಅಂದ್ಕೊಂಡಾಗ ಅಲ್ಲೆಲ್ಲೇ ಕಲ್ತ್ಕೊಂಡು ಮುಂದಕ್ಕೆ ಬಂದಿರೋದು ಇದು. ಇದಕ್ಕೆ ಮುಂಚೆ ನಾವು ಸಿನಿಮಾ ಮಾಡಬೇಕಾದ್ರೆ ಚಕ್ರವ್ಯೂಹ ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ, ಮೋಸ್ಟ್ ಆಫ್ ದಿ ಡೈರೆಕ್ಟರ್ಸ್ ರೀ ರೆಕಾರ್ಡಿಂಗ್ ಬರಲ್ಲ, ಮಿಕ್ಸಿಂಗ್ ಬರಲ್ಲ, ಡಬ್ಬಿಂಗ್ ಥಿಯೇಟ್ರಿಗೆ ಬರಲ್ಲ. ಸೊ ಅಲ್ಲೆಲ್ಲ ನಾವು ಪ್ರೊಡ್ಯೂಸರ್ಸಾಗಿ ನಾವು ಸಿನಿಮಾ ಹಾಕಿದಾಗ ನಮಗೊಂದು ಜವಾಬ್ದಾರಿ ಇರೋದು. ಸೊ ನಮಗೊಂದು ಆಸೆ ಇರೋದು ನಮ್ಮ ಸಿನಿಮಾ ಅಂತ. ಸೊ ನಾವು ಅಲ್ಲೆಲ್ಲ ಹೋಗಿ ಕೂತ್ಕೊತಿದ್ದಾಗ ಅಲ್ಲಿ ಮೆತ್ತಗೆ ನಾನು ಹಂಗೆ ಅಬ್ಸರ್ವೇಷನಲ್ಲೇ ಬಂದಿರೋದು. ಅದರಲ್ಲಿ ಇದರಿಂದ ನಾನು ಕಲಿತೀನಿ, ಇದರಿಂದ ನಾನು ಡೈರೆಕ್ಟರ್ ಆಗ್ತೀನಿ ಅಂದ್ಕೊಂಡು ಬಂದವನಲ್ಲ. ಸೊ ಹಂಗೆ ಅವ್ರುಗಳು ಮಾಡ್ದಿರೋ ಕೆಲಸ ಯಾವಾಗ ಮಾಡಲಿಲ್ವೋ ಅವರಿಂದ ಕಲ್ತ ಕೆಲಸ ನಂದಿದು. ಓಕೆ ಸರ್, ಎಂಟ್ರಿ ಆದ್ರಿ, ಸಡನ್ ಎಂಟ್ರಿ ಅಂತ ಹೇಳಿದ್ರಿ. ಸೊ ಸಿನಿಮಾ ರಂಗಕ್ಕೆ ಬರೋದಕ್ಕೂ ಮೊದಲು ನಿಮ್ಮ ಲೈಫ್ ಸ್ಟೈಲ್ ಹೇಗಿತ್ತು? ಮತ್ತು ಬಂದಮೇಲೆ ನಿಮಗೊಂದು ಕ್ರೇಜಿ ಸ್ಟಾರ್ ಪ್ರೇಮಲೋಕ ಅಂತ ಒಂದು ಸಕ್ಸಸ್ ಆಯಿತು, ಕ್ರೇಜಿ ಸ್ಟಾರ್ ಅನ್ನೋ ಟೈಟಲ್ ಬಂತು ಹೋಗ್ತಾ ಹೋಗ್ತಾ. ಸೊ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಯಿತು? ಲೈಫ್ ಸ್ಟೈಲ್ ಏನಿಲ್ಲ, ನಾನೇ ನಮ್ಮರಲ್ಲಿರೋ ಬೈಕ್ ತೊಗೊಂಡು ಓಡಾಡ್ತಿದ್ದೆ. ಕಾಲೇಜ್ ಸ್ಕೂಲ್ ಡೇಸ್ ಅಂತೂ ಏನೂ ಇಲ್ಲ. ಸ್ಕೂಲ್ ಆಚೆ ಆ ಸ್ಕೂಲಲ್ಲಿ ನ್ಯಾಷನಲ್ ಸ್ಕೂಲಲ್ಲಿ ಬಂಕ್ ಮಾಡಿದ್ದು ನಾನೇ ಇರಬೇಕು ಫಸ್ಟು. ನಮ್ಮ ಮನೆಗೂ ಅದಕ್ಕೂ ಮಧ್ಯ ಒಂದು ಸಂಧಿ ರೋಡಲ್ಲೂ ಕೂತಿರ್ತಿದ್ದೆ ನಾನು. ಕ್ಲಾಸ್ಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಸಾಯಂಕಾಲ 4 ಗಂಟೆಗಾದರೆ ಥಿಯೇಟ್ರಿಗೆ ಹೋಗ್ಬಿಡೋದು, ಇಲ್ಲ ಇಂಟ್ರೋಲ್ ಕರೆಕ್ಟಾಗಿ ಒಂದು ಸಿನಿಮಾಗೆ ಹೋಗಿ ಇಂಟ್ರೋಲ್ ಮನೆಗೆ ಬಂದು ತಿರ್ಗಿ ನವರನ್ ಥಿಯೇಟ್ರಿಗೆ ವಾಪಸ್ ಹೋಗ್ತಿದ್ದೆ. ಸೊ ಅವ್ರನ್ನ ಸ್ಕೂಲ್ಗೆ ಹೋಗಿ ಬರ್ತಿದ್ದೆ ಅಂದ್ಕೊಳ್ಳೋರು. ಬಟ್ ನಾನು ಥಿಯೇಟ್ರ್ ಡೆಫಿನೆಟಾಗಿ ಅಲ್ಲ, ಯಾವತ್ತೂ ಒಳ್ಳೆ ಸ್ಟೂಡೆಂಟ್ ಅಲ್ವೇ ಅಲ್ಲ. ಈವನ್ ಕಾಲೇಜ್ ಒಂದು ದಿವಸ ಒಳಗೋದವನಲ್ಲ ನಾನು. ಅವಾಗ ತೆಲುಗು ಮಾತಾಡ್ತಾ ಇದ್ರಿ ನೀವು ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬಂದಾಗ? ಇಲ್ಲ ನಾನು ಅವಾಗ ಫಸ್ಟಿಂದ ನಾವು ಬೆಳೆದಿದ್ದೇ ಇಲ್ಲಿ. ನಾವು ಫಸ್ಟಿಂದನೇ ಕನ್ನಡ ಮಾತಾಡ್ತಿರೋದು. ಮನೆಯೊಳಗೆ ತಮಿಳು ಮಾತಾಡ್ತೀವಿ, ಬಟ್ ಜಾಸ್ತಿ ಮಾತಾಡೋದು ಕನ್ನಡನೇ. ಇನ್ನು ನಮ್ಮ ಕ್ಯಾಮ್ರಾಮ್ಯಾನ್ ಅವ್ರುಗಳೆಲ್ಲ ಬಂದಾಗ ತೆಲುಗು ಮಾತಾಡ್ತೀನಿ. ಸೊ ಅದು ಜೊತೆಲಿ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಲ್ಲ ಎಲ್ಲ ಭಾಷೆಯವರು ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಸರ್ ಬೆಂಗಳೂರು ಎಷ್ಟು ರೌಂಡ್ ಹೊಡಿತಾ ಇದ್ರಿ ನೀವು ಕಾಲೇಜ್ ಡೇಸಲ್ಲಿ? ನೀವೇ ಹೇಳಿದ್ರಿ ಒಂದು ಬೈಕ್ ಇತ್ತು. ನಾನು ಲವ್ ಮಾಡ್ತಿದ್ದೆ ಹುಡುಗಿ ಮನೆ ರೌಂಡ್ ಮಾಡ್ತಿದ್ದೆ. ಅದು ಬಿಟ್ಟರೆ ನಮ್ಮ ಮನೆ ಅವತ್ತಿಂದ ಒಂದೇ ಅಭ್ಯಾಸ. ಯಾವುದಾರು ಒಂದು ಕಡೆ ಹೋದರೆ ಒಂದೇ ಕಡೆ ಇರ್ತೀನಿ ನಾನು. ಅದು ಹೋದರೆ ಬೇರೆ ಕಡೆ ತಿರುಗ್ತೀನಿ ಅಷ್ಟೇ. 28 ಕಡೆ ತಿರುಗಿ ಅಭ್ಯಾಸ ಫಸ್ಟಿಂದ ಇಲ್ಲ. ನಿಮ್ಮ ಹುಡುಗಿ ಅವ್ರ ಮನೆ ಕೈಲಿ ಸಿಗಾಕೊಂಡು ಓಡಿಸ್ಕೊಂಡಿರೋದು ಅಥವಾ ಅವ್ರು ಏನಾದರೂ ಬೈತ್ ಕಳಿಸಿರೋದು? ಆ ಥರ ಅವ್ರಿಗೆ ಯಾರಿಗೂ ಆ ಮನೆಯವ್ರಿಗೂ ಗೊತ್ತಿಲ್ಲ ನಾನು ಪ್ರೀತಿಸಿದ್ದು, ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ ಪ್ರೀತಿಸಿದ್ದು. ಹುಡುಗಿಗೆ ಅಟ್ಲೀಸ್ಟ್ ಈಗಲೂ ಗೊತ್ತಿಲ್ಲ ಅದು. ಹೇಳಿದ್ರಲ್ವಾ? ಅದೇ ಈಗ ಹಿಂಗೆ ಗೊತ್ತಾಗಬೇಕಷ್ಟೇ. ಅಂದರೆ ಅದ್ರ ಮಾತಾಡೋ ಅಂಥ ಪರಿಸ್ಥಿತಿನೇ ಇಲ್ಲ. ಬೇಕಾದ್ರೆ ನಾನು ಆ ಹುಡುಗಿಗಿಂತ ನಮ್ಮ ಅಪ್ಪನ ಜಾಸ್ತಿ ಪ್ರೀತಿಸ್ತವನು. ಸೊ ನಮ್ಮ ಅಪ್ಪನಿಗೋಸ್ಕರ ನಾನು ಅದನ್ನು ಮನಸ್ಸಲ್ಲೇ ಅದನ್ನು ಕೂಡ ಹಾಕ್ಬಿಟ್ಟಿದ್ದೀನಿ, ಮನಸ್ಸಲ್ಲೇ ಮುಗಿಸ್ಬಿಟ್ಟಿದ್ದೀನಿ ಅದನ್ನು. ಸೊ ನಿಜಕ್ಕೂ ಪ್ರೀತಿ ಅಂದರೆ ಬಹುಶಃ ಅದು ಭಗ್ನ ಪ್ರೇಮವಾಗಿ ಬಿಟ್ಟಿದೆಯಾ ಅಥವಾ ಹೇಗೆ? ಇಲ್ಲ, ಆ ಥರ ಏನಿಲ್ಲ. ಸೊ ನಾನು ಇವಾಗ ಇವತ್ತು ಇರೋದ್ರಲ್ಲಿ ಯು ಕೆನಾಟ್ ಬಿ ಇನ್ ಲವ್ ಎಟ್ ಒನ್ ಪ್ಲೇಸ್ ಅಂತ ನಾನು ಹೇಳೋದು. ಐ ಲವ್ ಮೈ ಫಿಲಿಮ್ಸ್ ಆಲ್ಸೋ, ಐ ಲವ್ ಮೈ ವೈಫ್ ಆಲ್ಸೋ, ಐ ಲವ್ ಮೈ ಚಿಲ್ಡ್ರನ್ ಆಲ್ಸೋ, ಐ ಲವ್ ಡಿಫ್ರೆಂಟ್ ಆ್ಯಂಗಲ್ಸ್ ಇದೆ ಅದಕ್ಕೆ. ಅಷ್ಟಕ್ಕೆ ಜೀವನ ಮುಗಿದೋಗೋದಿಲ್ಲ. ಇವತ್ತು ಏನೇ ಆಗಲಿ ಎಲ್ಲ ಪಾಸ್ ಮಾಡ್ಕೊಂಡು ಹೋಗ್ತಾನೆ ಇರಬೇಕು. ಕಾರಣಗಳಿರ್ತವೆ ಅದಕ್ಕೆ, 1000 ಕಾರಣಗಳಿರ್ತವೆ ಅದಕ್ಕೆ. ಅದನ್ನೆಲ್ಲ ಇಟ್ಕೊಂಡು ಅದೇ ಆಗೋಯ್ತು. ಹಂಗೆ ನೋಡೋಕೆ ಹೋದರೆ ನಾನು ತೀರಾ ಪ್ರೀತಿಸಿದ ಸಿನಿಮಾ ಅಂದರೆ ಏಕಾಂಗಿ ಒಂದೇ. ನೀನು ಭಗ್ನ ಪ್ರೇಮ ಅಂದ್ರಲ್ಲ, ಅದು ಏಕಾಂಗಿ ಒಂದರಲ್ಲಾಗಿರ್ಬೋದು. ಯಾಕಂದರೆ ನಾನು ಪ್ರತಿಯೊಂದು ಸಿನಿಮಾ ಮಾಡಬೇಕಾದ್ರೂ ಕೂಡ ನನಗೆ ಒಂದು ಜಡ್ಜ್ಮೆಂಟ್ಸ್ ಇದೆ. ಈ ಸಿನಿಮಾ ನಾನು ಅಂದ್ಕೊಂಡಂಗೆ ಬರಲಿಲ್ಲ, ಈ ಸುಮಾರಾಗ್ಬೋದು, ಚೆನ್ನಾಗಾಗಿಲ್ಲ, ಇಲ್ಲ ನನಗೆ ಪ್ರತಿಯೊಂದು ಸಿನಿಮಾ ನನಗೆ ಹೇಳಿದೆ ಅದು. ಸೊ ಅದರಿಂದ ನಾನು ಯಾವುದೇ ಫೇಲ್ಯೂರ್ ಕೊಟ್ಟಾಗಲೂ ನನಗೆ ಅನ್ನಿಸ್ತಿರಲಿಲ್ಲ. ಬಟ್ ಈ ಪರ್ಟಿಕ್ಯುಲರ್ ಏಕಾಂಗಿ ಸಿನಿಮಾ ಇದೆಯಲ್ಲ ನನಗೆ ಗೊತ್ತಾಗಲಿಲ್ಲ. ಅದು ತುಂಬಾ ಕಾಡ್ಬಿಡ್ತು ನನಗೆ. ಇವತ್ತಿಗೂ ಆ ರೂಪದಲ್ಲಿ ಇನ್ನೂ ಇದ್ದೀನಿ ನಾನು. ಈ ಸಿನಿಮಾ ಆದಮೇಲೆ ಆ ಟೋಪಿ ತೆಗಿತೀನಿ. ಸರ್ ಎಲ್ಲಾದರೂ ಅನಿಸುತ್ತಾ ಸಿನಿಮಾ, ಎಲ್ಲರೂ ಸಿನಿಮಾಗೆ ಬರೋದು ಹುಚ್ಚು ಅಂತ ಹೇಳ್ತಾರೆ ಸದ್ಯದ ಪರಿಸ್ಥಿತಿಲಿ, ನಿಮ್ಗೆಲ್ಲಾದರೂ ಅನಿಸುತ್ತಾ ನಾನು ಸಿನಿಮಾಗೋಸ್ಕರನೇ ಹುಟ್ಟಿದ್ದೀನಿ ಅಂತ? ಅಲ್ಲ, ನಾನು ಹುಟ್ಟಿರೋದೇ ಅದಕ್ಕೆ. ನನಸು ಪ್ರಶ್ನೆ ಏನಿಲ್ಲ. ನಾನು ಇದು ಬಿಟ್ಟರೆ ಬೇರೆ ಪ್ರಪಂಚ ಬೇಡ ನನಗೆ. ನಾನು ಇದರಲ್ಲೇ ಬದುಕೋದಕ್ಕೆ ಆಸೆ ಪಡ್ತೀನಿ, ಹೀಗೆ ಇರಬೇಕು ಅಂತ ಆಸೆ ಪಡ್ತೀನಿ.
ಓಕೆ, ರವಿಚಂದ್ರನ್ ಅವ್ರ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ರವಿಚಂದ್ರನ್ ಅವರು ಎಷ್ಟು ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ, ಯಾವ ರೀತಿ ಸಂಗೀತ ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಆದರೆ ರವಿಚಂದ್ರನ್ ಅವರ ಪರ್ಸನಲ್ ಲೈಫ್, ಅವರ ಹೆಂಡತಿ, ಅವರ ಮಕ್ಕಳು ಈಗಾಗಲೇ ಚಿತ್ರರಂಗ ಪ್ರವೇಶಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಕೂಡ ಹೇಳ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.